ಬೀದರ್ ಜಿಲ್ಲೆಯ ಎಲ್ಲ ಮಾಧ್ಯಮ ವರ್ಗದವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತೇನೆ. ಇವತ್ತು ಏನು ನಾವೊಂದು ಪ್ರೆಸ್ ಮೀಟ್ನ ನಾವು ಕರೆದಿದ್ವಿ. ನಾವು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಒಂದು ನಮ್ಮ ಸಂಘಟನೆ ವತಿಯಿಂದ ಮೊನ್ನೆ ಒಂದು 2ನೇ ತಾರೀಕು ಬಹಳ ಒಂದು ದೊಡ್ಡ ಒಂದು ರ್ಯಾಲಿ ಮತ್ತು ಒಂದು ಒಳ್ಳೆ ಕಾರ್ಯಕ್ರಮ ಅಲ್ಲಿ ಆಯಿತು. ಇದ್ರ ಉದ್ದೇಶ ಏನಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತರು ಯಥೇಚ್ಛವಾಗಿ ಇರ್ತಕ್ಕಂತಹ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆ. ಹಾಗಾಗಿ ನಮ್ಮೊಂದು ಪ್ರೀತಿ, ಒಂದು ಯೂನಿಟಿ ಅಂದರೆ ನಾವೊಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಅದರ ಜೊತೆಗೆ ನಮ್ಮ ಸಮುದಾಯದ ಯುವಕರಿಗೆ ಇದನ್ನು ನಾವು ಯುವಕರಿಗೆ ಅಂತಲೇ ಒಂದು ಯುವ ಮಹೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮನ ಮಾಡಿ, ಇದರಲ್ಲಿ ನಮ್ಮ ಯುವಕರಿಗೆ ಅವರಿಗೆ ಬಹಳಷ್ಟು ವಿಷಯಗಳನ್ನು ನಾವು ತಿಳಿಸಬೇಕಾಗಿತ್ತು. ನಾವೊಂದು ಯೂನಿಟಿಯಾಗಿರಬೇಕು. ಅದರ ಜೊತೆಗೆ ನಮ್ಮ ಯುವಕರು ಇವತ್ತು ನಾವು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಒಂದು ಕಮ್ಯುನಿಟಿ ಒಳಗಡೆ ಎಲ್ಲ ಬಹಳಷ್ಟು ಇವತ್ತು ನಡೀತಾ ಇರುವಂಥ ಕಾರ್ಯ, ಯೌವನಸ್ಥರು ಬಹಳಷ್ಟು ದಾರಿ ತಗ್ತಾ ಇದ್ದಾರೆ. ಗಾಂಜಾ, ಸಿಗರೇಟು, ಮದ್ಯಪಾನ, ಬೇರೆ ಬೇರೆ ಒಂದು ಇದರಲ್ಲಿ ಬಂದು ಅವರು ಲೈಫ್ನ ಅವರು ಒಂದು ಕಡೆ ಎಲ್ಲೋ ಒಂದು ಕಡೆ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥ ವಿಷಯದಲ್ಲಿ ನಾವು ನಮ್ಮ ಸಮುದಾಯದ ಯುವಕರಿಗೆ ನಾವು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯ, ಆಮೇಲೆ ನಾವು ಬಂದು ಕ್ರೈಸ್ತರು ನಾವು ಏನನ್ನು ಬಯಸ್ತೇವೆ ಅಂದರೆ ಒಂದು ದೇವರ ಒಂದು ವಾಕ್ಯ, ಆಮೇಲೆ ದೇವರ ವಾಕ್ಯದ ಒಳಗಡೆ ನಡೆಯುವಂಥದ್ದು. ಅಂದರೆ ಒಂದು ಲೌಕಿಕವಾಗಿ, ಇನ್ನೊಂದು ಆತ್ಮಿಕವಾಗಿ. ನಾವು ಲೌಕಿಕವಾಗಿ ನಡೆಯುವಂಥ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಇಲ್ಲ. ಅದನ್ನು ನಾವು ಆತ್ಮಿಕವಾಗಿ ನಡೆಯುವಂಥದ್ದು, ಬೈಬಲ್ ಒಂದು ವಾಕ್ಯದಲ್ಲಿ ನಡೆಯುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ನಾವು ಒಂದು ಈ ಯೌವನಸ್ಥರು ಒಂದು ಊಟನ ನಾವು ಮಾಡಿ, ದೇವರ ಒಂದು ಮಹಾಕೃಪೆಯಿಂದ ಮಾನ್ಯ ಐವನ್ ಡಿಸೋಜಾ ಸಾಹೇಬರು ಬಂದಿದ್ದರು. ಸರ್ಕಾರದ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಆಗಿರೋದು ಇದು ಬಹುಶಃ ನಮ್ಮ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲಿ ಇದು ಪ್ರಥಮ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದ್ರ ಜೊತೆಗೆ ಬಹಳಷ್ಟು ವಿಷಯಗಳವತ್ತು ನಾವು ಚರ್ಚೆ ಮಾಡಿದ್ವಿ. ಐವನ್ ಡಿಸೋಜಾ ಸಾಹೇಬರು ಏನು ಸರ್ಕಾರದಲ್ಲಿ ಯಾವ್ಯಾವ ರೀತಿ ಒಳಗಡೆ ನಮಗೆ ಅವಕಾಶಗಳಿದೆ ಅದನ್ನು ಬಹಳ ವಿಶೇಷವಾಗಿ ಅವರು ಮಾತಾಡಿದ್ರು. ಮನೆ ನಿರ್ದೇಶಕರು ಪ್ರಶಾಂತ್ ಜೇತನ್ ಅವರು ಮಾತಾಡಿದ್ರು. ಆಮೇಲೆ ಅದ್ರ ಜೊತೆಗೆ ನಮ್ಮದೊಂದು ಕೆಲವೊಂದು ಬೇಡಿಕೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ನೋಡಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಕು ಅಲ್ಲಿ ಒಂದು ಕೆಲವು ಡಿಸ್ಟಿಕ್, ಒಂದು 2 ರಿಂದ 3 ಡಿಸ್ಟಿಕ್ಗಳು ಕ್ರೈಸ್ತ ಯಥೇಚ್ಛವಾಗಿರ್ತಕ್ಕಂಥ ಡಿಸ್ಟಿಕ್ಗಳು. ಅದರಲ್ಲಿ ಒಂದು ಬೀದರ್, ಇನ್ನೊಂದು ಮಂಗಳೂರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಈ ಒಂದು ಪ್ರಾಂತ್ಯದಲ್ಲಿ ಇದೆ. ಅಲ್ಲಿ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲಿ ಟಿಕೆಟ್ನ ಕೊಟ್ಟಿದ್ರು. ಯಾರಿಗೆ? ನಮ್ಮ ಲೋಬೋ ಸಾಹೇಬರಿಗೆ ಕೊಟ್ಟಿದ್ರು. ಆಮೇಲೆ ಇಲ್ಲಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ. ಅದು ನಮಗೆ ಕ್ರೈಸ್ತರಿಗೆ ಒಂದು ಟಿಕೆಟ್ ಕೊಡ್ತಾ ಇಲ್ಲ. ಇದು ನಮಗೆ ಬಹಳ ಒಂದು ನೋವು. ಯಾವುದು? ನಾಟ್ ಓನ್ಲಿ ಕಾಂಗ್ರೆಸ್, ಅಲ್ಲಿ BJP ಇರ್ಬೋದು, JDS ಇರ್ಬೋದು, ಯಾವುದೇ ಒಂದು ಪಕ್ಷ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ನಾಯಕತ್ವನ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಬಂದಂಥ ಮಾಹಿತಿ ಪ್ರಕಾರ ಬೀದರ್ ಸೌತಲ್ಲಿ ಯಥೇಚ್ಛವಾಗಿ ಕ್ರೈಸ್ತರಿದ್ದಾರೆ, ಬೀದರ್ ನಾರ್ತಲ್ಲಿ ಕೂಡ ಬಹಳಷ್ಟು ಕ್ರೈಸ್ತರಿದ್ದಾರೆ. ಆಮೇಲೆ ಈ ರೀತಿ ಒಳಗಡೆ ನಮ್ಮ ಈಗ ಗುಲ್ಬರ್ಗ ಇರ್ಬೋದು, ಯಾದಗಿರಿ, ಇಂಥ ಎಲ್ಲ ಕಡೆನೂ ಕ್ರೈಸ್ತರು ಯಥೇಚ್ಛವಾಗಿ ಇದ್ದಾರೆ. ಒಂದು ಶಾಸಕರು ಆಗುವಂಥ ನೋಡಿ, ಕೆಲವೊಂದು ಕಡೆ ನಾವು ನೋಡ್ತೇವೆ, ಒಂದು 5,000 ವೋಟ್ ಇದ್ರೆ ಆ ಒಬ್ಬ ವ್ಯಕ್ತಿ ಪ್ರಭಾವಿ ಅಂದರೆ ಅವರಿಗೂ ಟಿಕೆಟ್ ಕೊಡ್ತಾರೆ. ನಮ್ಮಲ್ಲಿ ಅವರು 35,000, 40,000 ಒಂದು ಕ್ಷೇತ್ರದಲ್ಲಿ ವೋಟ್ ಇದೆಯಂದ್ರೂ 35,000-40,000 ಅಷ್ಟು ಈಸಿ ಅಲ್ಲ, ಅಷ್ಟು ಕಡಿಮೆ ಅಲ್ಲ. ಅದು ಅಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ಅಲ್ಲಿ ಗೆಲ್ಲುವಂಥ ಒಂದು ಎಲ್ಲ ರೀತಿ ಒಳಗಡೆ ಅವಕಾಶ ಇದೆ. ಬಟ್ ಇಲ್ಲಿ ನಮಗೆ ಈ ಪಕ್ಷಗಳು ನಮಗೆ ಬಹಳ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ನಮ್ಮ ಸಮುದಾಯನ ಎಲ್ಲೋ ಒಂದು ಕಡೆ ಕಡೆಗಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಹೆಚ್ಚಾಗಿ ನಮ್ಮ ಏನು ಈ ಬೀದರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಬಹಳಷ್ಟು ವಿಷಯದಲ್ಲಿ ಅನುದಾನಗಳು ಬರ್ತಾ ಇಲ್ಲ.
ಬಹಳಷ್ಟು ಚರ್ಚ್ಗಳಿರ್ಬೋದು, ಚರ್ಚ್ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಬಹಳಷ್ಟು ಕಾರ್ಯದಲ್ಲಿ ಇವತ್ತು ಹಿಂದೆ ಉಳಿದಿದೆ. ಇವತ್ತು ನಾವು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಭೇಟಿಯಾಗಿ ನಾನು ಕೆಲವೊಂದು ವಿಷಯಗಳನ್ನ ನಾನು ಡಿಸ್ಕಷನ್ ಮಾಡಿದ್ವಿ. ನಾವು ಏನಿದ್ರೆ ಇವಾಗ ನಮಗೆ ಒಂದು ಪ್ರತಿ ಜಿಲ್ಲೆ ಒಳಗೆ ಸಮುದಾಯ ಭವನ ಬೇಕು. ಈಗ ನಮಗೆ ಅಂಬೇಡ್ಕರ್ ಭವನ ಇದೆ, ವಾಲ್ಮೀಕಿ ಭವನಗಳಿದೆ. ಈ ರೀತಿ ಒಳಗಡೆ ಭವನಗಳನ್ನ ನಾವು ಅಲ್ಲಿ ಕೊಟ್ಟಿದ್ದೇವೆ. ನಮ್ಮ ಒಂದು ಸಮುದಾಯಕ್ಕೆ ಪ್ರತಿ ಜಿಲ್ಲೆ ಒಳಗಡೆ ಭವನ ಬೇಕಂತ ನಾವು ಕೇಳಿದ್ವಿ. ಅದರಲ್ಲೂ ಇಲ್ಲಿ ಈ ಬೀದರ್ ಈ ಒಂದು ಭಾಗದಲ್ಲಿ ಸಮುದಾಯ ಭವನ ನಮಗೆ ಕಟ್ಕೊಡ್ಬೇಕು. ಯಾಕೆಂದ್ರೆ ಒಂದು ಬಡವರು ಮದುವೆ ಮಾಡಬೇಕು. ಆಮೇಲೆ ಅವರುಗಳಿಗೆ ಎಲ್ಲಿಂದ ಅವಾಗ ಸೋರ್ಸ್ ಎಲ್ಲಿಂದ ಬರುತ್ತೆ? ಒಂದು ಕಲ್ಯಾಣ ಮಂಟಪಕ್ಕಂತ ಹೋದ್ರೆ ಮಿನಿಮಮ್ ಒಂದು 1,50,000 70,000 ರೂಪಾಯಿ ಅವರಿಗೆ ಹಣನ ಕೊಡಬೇಕು. ಬಟ್ ಅವರು ಹೊಂದಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಸಮುದಾಯ ಭವನ ಬೇಕು. ಇಲ್ಲಿ ಒಂದು ಎಲ್ಲ ಬಡವರುಗಳು ಅವರ ಕಾರ್ಯಕ್ರಮಗಳನ್ನ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಈ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬೀದರ್ ಮಾತ್ರ ಅಲ್ಲ, ಕರ್ನಾಟಕ ಪ್ರತಿ ಎಲ್ಲ ಜಿಲ್ಲೆ ಒಳಗಡೆನೂ ನಾವು ಒಂದು ಯೌವನಸ್ಥರನ್ನ ನಾವು ಬಲಪಡಿಸುವಂಥ ಕಾರ್ಯ, ನಮ್ಮ ಸಮುದಾಯದ ಒಂದು ಒಗ್ಗಟ್ಟನ್ನು ತೋರಿಸುವಂಥ ಕಾರ್ಯ, ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದ್ದೀವಿ. ಅದನ್ನು ಸಹ ಪರಿಗಣನೆ ತಗೊಳ್ಬೇಕು, ನಮಗೆ ಸ್ಪಂದಿಸಬೇಕಂತ ಹೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಸರ್ಕಾರ ನಿಮ್ಮ ಕಡೆ ಕಡೆಗಣಿಸ್ತಾ ಇದೆ? ಸರ್, ಕಡೆಗಣಿಸ್ತಾ ಇದೆ ಅನ್ನೋದಕ್ಕಿಂತ ಇತ್ತೀಚೆಗೆ ನಮ್ಮ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಒಂದು ಸಂಘಟನೆ ಆದಮೇಲೆ ಬಹಳಷ್ಟು ಕೆಲವೊಂದು ಸಮಾಜಮುಖಿ ಕಾರ್ಯಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಸಂಘಟನೆ ಪ್ರಾರಂಭ ಆಗಿದ್ದು 6 ವರ್ಷದಿಂದ ಈಚೆ ನಾವು ಏನು ಮಾಡಿದ್ದೀವಿ? ಈಗ ನೋಡಿ, ಎಕ್ಸಾಂಪಲ್, ಸರ್ಕಾರ ಬಂತು, ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ವಿ. ಅವರಿಗೆ ನಾವು 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಒಂದು, ನಮ್ಮ ಏನು CDC ಅಂತ ಇತ್ತು. CDC ಅಂದರೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ. ಅದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಇರಲಿಲ್ಲ, ಚರ್ಚ್ ಡೆವಲಪ್ಮೆಂಟ್ ಕಮಿಟಿ. ಅದು ಕ್ರೈಸ್ತರಿಗೆ ಎಲ್ಲರಿಗೂ ಅವಕಾಶ ಇರಲಿಲ್ಲ. ಆದರೆ ಈ ಒಂದು ನಮಗೆ ಈ ಒಂದು CDC ಕಮಿಟಿಯಿಂದ ನಮಗೆ ಕಾರ್ಪೊರೇಷನ್ ಮಾಡಬೇಕಂತ ಹೇಳಿ ನಾವು ಬೇಡಿಕೆ ಇಟ್ವಿ. 8 ವರ್ಷದ ಹೋರಾಟ ಕೂಡ ನಂದಿದೆ. ಇವತ್ತು ದೇವರ ಕೃಪೆಯಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ನಾನು ತಿಳಿಸ್ತೀನಿ. ಒಂದು ಪ್ರೆಸ್ ಮೀಟ್ ಮುಖಾಂತರವಾಗಿ ಅವರು ನಮ್ಮ ಗಮನ, ನಮ್ಮ ಮನವಿನ ಅವರು ಪರಿಗಣಿಸಿ ಅವರೊಂದು ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ನಮ್ಮದು ಬೇಡಿಕೆ ಇದೆ. ಬೇಡಿಕೆ ಇತ್ತು ಏನಂದ್ರೆ ಈ ಆಂಟಿ ಕನ್ವರ್ಷನ್ ಅಂತ ಹೇಳಿ. ಆಂಟಿ ಕನ್ವರ್ಷನ್, ಈಗ ನೋಡಿ, ಈ ಭಾರತ ದೇಶದಲ್ಲಿ ಕ್ರೈಸ್ತರು ಬಂದು ಕೆಲವರೆಲ್ಲ ಹೇಳ್ತಾರೆ ಬ್ರಿಟಿಷ್ನವ್ರು ಬಂದ್ರಿ, ಫ್ರೆಂಚ್ನವ್ರು ಬಂದ್ರಿ. ಇಲ್ಲ, ಈ ದೇಶದಲ್ಲಿ 2,000 ವರ್ಷದ ಇತಿಹಾಸ ಇದೆ ನಮ್ದು. ಸೆಂಟ್ ಥಾಮಸ್ ಅವರು ಯೇಸು ಸ್ವಾಮಿ ಶಿಷ್ಯರಲ್ಲಿ 12 ಜನ ಶಿಷ್ಯರಲ್ಲಿ ಅವರು ಕೇರಳ ಅಲ್ಲಿನ ಮಲಬಾರ್ ಅನ್ನುವಂಥ ಆ ಪ್ರಾಂತ್ಯದಿಂದ ಈ ದೇಶಕ್ಕೆ ಬಂದು ಗಾಸ್ಪಲ್ನ ಹೇಳಿದರು. 2,000 ವರ್ಷದ ಇತಿಹಾಸ ಇದೆ. ಬಟ್ ಇವತ್ತು ಈ ಆಂಟಿ ಕನ್ವರ್ಷನ್ ಅನ್ನುವಂಥದ್ದು ಬಹಳ ನಮಗೆ ಈ BJP ಸರ್ಕಾರ ಬಂದಾಗ ಬಹಳಷ್ಟು ಸಮಸ್ಯೆಗಳಾಯಿತು. ನಾನು ಸುಮಾರು ಕರ್ನಾಟಕದ 1,000ಕ್ಕೂ ಹೆಚ್ಚು ನಾವು ಕೇಸಸ್ಗಳನ್ನ ಅಟೆಂಡ್ ಮಾಡಿದ್ವಿ. ಎಷ್ಟೋ ಚರ್ಚ್ಗಳ ಮೇಲೆ ಸಮಸ್ಯೆ ಇದೆ, ಎಷ್ಟೋ ಸಭಾಪಾಲಕರ ಮೇಲೆ ಸಮಸ್ಯೆ ಇದೆ. ಎಕ್ಸಾಂಪಲ್, ಹುಬ್ಬಳ್ಳಿ ಒಳಗಡೆ ನಮ್ಮ ಚರ್ಚ್ ಒಳಗಡೆ ನಾವು ಆರಾಧನೆ ಮಾಡುವಂಥ ಚರ್ಚ್ ಒಳಗಡೆ ಅಲ್ಲಿ ಬಂದು ಸಂಘ ಪರಿವಾರದವರು ಬಂದ್ಬಿಟ್ಟು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ, ಭಜನೆ ಮಾಡ್ತಾರೆ. ಇದು ಹಾಗಾದ್ರೆ ನಾವು ಎಲ್ಲಿದ್ದೀವಿ? ನಾವು ಭಾರತ ದೇಶದ ಮೂಲ ನಿವಾಸಿಗಳು. ನಾವು ಯಾವುದೋ ಇಸ್ರೇಲಿಂದನೋ ಅಮೆರಿಕ, ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಕ್ರೈಸ್ತರು ಕೊಟ್ಟಂತ ಕೊಡುಗೆ ಎಲ್ಲರಿಗೂ ಗೊತ್ತು. ಒಂದು ಚಿಕ್ಕ ಮಗು ಕೇಳಿದ್ರು ಹೇಳ್ತಾರೆ ಈ ದೇಶದಲ್ಲಿ ಕೊಟ್ಟಂತ ಕೊಡುಗೆ, ಶೈಕ್ಷಣಿಕ, ಆರೋಗ್ಯ, ಸಮಾಜ ಸೇವೆ ಒಳಗಡೆ ಕ್ರೈಸ್ತರು ಕೊಟ್ಟಂತ ಕೊಡುಗೆ ಇವತ್ತು ಬಹಳ ಅಪಾರವಾಗಿದೆ. ಅಂತ ಒಂದು ಕ್ರೈಸ್ತರನ್ನ ಶಾಂತಿ ಪ್ರಿಯರನ್ನುವಂತ ಒಂದು ಇವ್ರು ಏನು ಮಾಡಲ್ಲ ಅಂತ ಹೇಳಿ ಇವತ್ತು ಈ ರೀತಿ ಒಳಗಡೆ ದೌರ್ಜನ್ಯ ನಡೀತಾ ಇದೆ. ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ. ಮಣಿಪುರದಲ್ಲಿ ನೋಡಿ, ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸನೆ, 382 ಜನರನ್ನ ಹತ್ಯೆ ಮಾಡಿಬಿಟ್ರು. ಯಾರು ಪಾಕಿಸ್ತಾನದವರವರು? ಈ ದೇಶದ ನಿವಾಸಿಗಳಲ್ವಾ? ಸುಮಾರು 237 ಹಳ್ಳಿಗಳಿಂದ ಸುಟ್ಟಾಕ್ಬಿಟ್ಟು ಯಾರು? ಅವ್ರು ಭಾರತ ದೇಶದವರಲ್ವೇ? ಸುಮಾರು 62 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು. ನೋಡಿ, ಸಹೋದರಿ ಸೌಜನ್ಯರು
ಅವ್ರ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬ ನೋವಿದೆ. ಆದರೆ 62 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತಲ್ಲ, ಎಷ್ಟು ಮರ್ಡರ್ ಆಯ್ತಲ್ಲ, ಯಾಕೆ ಮಾನ್ಯ ಪ್ರಧಾನಿಯವರು ಅಲ್ಲಿ ಒಂದೇ ಒಂದು ಸಲ ಹೋಗಿ ವಿಸಿಟ್ ಮಾಡಿದ್ರ? ಗೃಹ ಸಚಿವರು ಹೋಗಿ ವಿಸಿಟ್ ಮಾಡಿದ್ರ? ಅಲ್ಲಿ 2 ಬೆತ್ತಲೆ ಮೆರವಣಿಗೆ ಮಾಡಿದ್ರು. ವಿಶ್ವಸಂತ ಚೀಮಾರಿ ಆಗ್ತಿವರಿಗೆ. ಅದರಲ್ಲಿ ಒಬ್ಬ ದೇಶದ ಸೇವೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸೇನೆ ಹೆಂಡತಿ, ಅವ್ರ ಹೆಂಡತಿನ ಬೆತ್ತಲೆ ಮೆರವಣಿಗೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ನಾವು ಹಾಗಾದ್ರೆ ನಾವು ಎಲ್ಲಿದ್ದೀವಿ? ನಾವು ಇವತ್ತು ಮಣಿಪುರ ಆಯ್ತು, ಮಣಿಪುರಕ್ಕೆ ನಾನು ಹೋಗಿ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿದ್ದಿಬ್ರೇ ನಾವು. ಒಂದು ರಾಹುಲ್ ಗಾಂಧಿ ಹೋಗಿದ್ದಾರೆ, ಇನ್ನು ಪ್ರಜ್ವಲ್ ಸ್ವಾಮಿ ನಾನು ಹೋಗಿರೋದು. ಸುಮಾರು 8 ದಿವಸ ಇದ್ದೆ ನಾನು. ಅಲ್ಲಿನ ಪರಿಸ್ಥಿತಿಗಳು ಇವತ್ತು ಬಹಳ ಕಷ್ಟಕರವಾಗಿದೆ. ಇವತ್ತು ಕರ್ನಾಟಕದಲ್ಲಿ ನಾವು ಸಂಘಟನೆ ಇವತ್ತು ನಾವು ಬಲವಾಗಿದ್ದೀವಿ. ಯಾವುದೇ ಒಂದು ಸಮಸ್ಯೆ ಬಂದು ನಾವು ನಿಂತ್ಕೊಡ್ತಾ ಇದೀವಿ. ಅಲ್ಲಿ ಸಂಘಟನೆಗಳಿಲ್ಲ. ಇವತ್ತು ಆಲ್ರೆಡಿ ಛತ್ತೀಸ್ಗಢ ನಡೀತಾ ಇದೆ. ಎಷ್ಟೋ ಸಭೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭಾರತ ದೇಶ ನೋಡಿ, ನಾವೆಲ್ಲರೂ ಸಹ ಎಲ್ಲ ಜಾತಿ ಧರ್ಮ ಎಲ್ಲರೂ ನಾವು ಸಹೋದರಿಯಾಗಿ ನಾವು ಬೆಳೆದಿರೋದು. ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರಲಿಲ್ಲ. ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ? ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಬೈಬಲ್ನ ಬಟ್ಟೆ ಒಳಗಡೆ ಬಚ್ಚಿಕೊಂಡು ಹೋಗೋದ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಂದು ಚರ್ಚ್ ಓಪನ್ ಮಾಡಬೇಕಾದ್ರೆ ನಾಳೆ ಯಾರು ಬರ್ತಾರೋ, ಯಾರು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದು ಮನವಿ ಮಾಡಿಕೊಡ್ತಾನೆ. ನಾವು ಕ್ರೈಸ್ತರು ಶಾಂತಿಪ್ರಿಯರು ಹೌದು, ಆದರೂ ನೀವು ಮಾಡುವಂತ ನೀವು ಕೆಲವೊಂದು ತಗೊಳ್ಳುವಂಥ ನಿರ್ಧಾರಗಳಿಗೆಲ್ಲ ನಾವು ಅದಕ್ಕೆ ನಾವು ಮತ ಸೂಚಿಸಲ್ಲ, ನಾವು ಒಪ್ಪಿಗೆನ ಸೂಚಿಸಲ್ಲ. ನಾವು ಇವತ್ತು ನಾವು ಹೋರಾಟ ಮಾಡುವಂತ, ನಿಮಗೆ ಪ್ರಶ್ನೆ ಮಾಡುವಂತ ಒಂದು ಟೀಮ್ನ ನಾವು ರೆಡಿ ಮಾಡಿದ್ದೀವಿ. ಪ್ರಶ್ನೆ ಮಾಡ್ತೀವಿ. ನಾವು ಸಂಘಟನೆ ಕಟ್ಟಿರೋದು ಯಾವ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕಲ್ಲ. ನಮ್ಮನ್ನ ನಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾಯಕರುಗಳಿದ್ದಾರೆ. ಇವರು ನಿಜವಾಗ್ಲೂ ಹೇಳ್ತೀನಿ, ನೀವು ಹೇಳಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ ಸಮ್ ಪರ್ಸನ್ ಬಿಜೆಪಿ ಇದ್ದಾರೆ, ಸಮ್ ಪರ್ಸನ್ JDS ಇದ್ದಾರೆ, ಸಮ್ ಪರ್ಸನ್ ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ ಸ್ವಲ್ಪ ಜಾಸ್ತಿ ಇರಬಹುದು, ಆದ್ರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದ್ರ ಜೊತೆಗೆ ನೀವು ಬಹಳ ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರಿ. ಒಂದು ಲೀಡರ್ಶಿಪ್ ಅಂತ ಹೇಳಿ ಯಾಕೆ ಐಡೆಂಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ಮೇನ್ ಒಂದು ಹಣ. ನಮ್ಮವರ ಹತ್ರ ಸ್ವಲ್ಪ ಹಣ ಇಲ್ಲ. ಇನ್ನೊಂದು ಜಾತಿ ವ್ಯವಸ್ಥೆ. ಅವ್ರು ಸ್ವಲ್ಪ ವೋಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ಅವ್ರ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಒಂದು ನೋವಾಗುವಂಥ ವಿಷಯ. ಯಾಕೆಂದ್ರೆ ಈಗ ನೋಡಿ, ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದು 40,000 50,000 ವೋಟ್ ಇದೆ ಅಂದ್ರೆ ಇವ್ರು ಯಾಕೆ ಗೆಲ್ಲಲ್ಲ? ಅವಕಾಶ ಕೊಡ್ಬೋದಲ್ಲ. ಹಾಗಾದ್ರೆ ಮೋಸ ಮಾಡ್ತಾರೋರು ಯಾರು? ಅನ್ಯಾಯ ಮಾಡ್ತಾರೋರು ಯಾರು? ಈ ರಾಜಕೀಯ ಪಕ್ಷಗಳು ಅಂದ್ರೆ ಈ 3 ಪಕ್ಷಗಳು ನಮಗೆ ಅನ್ಯಾಯ ಮಾಡ್ತಾರೆ. ಈಗ ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿಯವರು ನಮಗೆ ಪ್ರಜ್ವಲ್ ಸ್ವಾಮಿ ಇವರು ಕ್ರೈಸ್ತರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮನೆ ಯಡಿಯೂರಪ್ಪನವರಿಗೆ ಸಮಸ್ಯೆ ಆದಾಗ 20 ತಿಂಗಳಲ್ಲಿ ಅವರಿಗೆ ಇಳಿಸಿದಾಗ ಅವತ್ತು ಪ್ರೆಸ್ ಮೀಟ್ ಮಾಡಿದ್ಯಾರು? ಅವ್ರು ಮುಂದುವರಿಬೇಕಂತ ಹೇಳಿ. ಇದೇ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ. ನರೇಂದ್ರ ಮೋದಿ ಅವರಿಗೆ ಇಡೀ ಕರ್ನಾಟಕದಿಂದ ಒಂದೇ ಒಂದು ಲೆಟರ್ ಹೋಯಿತು, ಫ್ಯಾಕ್ಸ್ ಮುಖಾಂತರವಾಗಿ ಕಳಿಸಿದ್ಯಾರು? ಇದೇ ಪ್ರಜ್ವಲ್ ಸ್ವಾಮಿ, ಅಖಿಲ ಭಾರತ ಕ್ರೈಸ್ತ ಮಹಾಸಭಾ. ಹಾಗಾದ್ರೆ ಬಿಜೆಪಿಯವರು ನಮಗೆ ಕ್ರೈಸ್ತರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವ್ರ ಮೈಂಡ್ ಅಂತ ಅವ್ರು ತೆಗೆದಾಕ್ ಬಿಡಬೇಕು. ಯಾಕೆ ಅಂತಂದ್ರೆ ಒಳ್ಳೆ ನಾಯಕತ್ವ ಯಾರು ಬರ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ನಮಗೆ ಬಿಜೆಪಿಯವ್ರ ಶತ್ರುಗಳಲ್ಲ, ಕಾಂಗ್ರೆಸ್ನವ್ರ ಮಿತ್ರರಲ್ಲ. ನಾವು ಎಲ್ಲರೂ ಏನು ನಮಗೆ ಯಾರು ಅವಕಾಶ ಕೊಡ್ತಾರೆ, ನಮ್ಮ ಜೊತೆಗೆ ಯಾರು ನಿಂತ್ಕೊಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಇಲ್ಲಿ ಏನು ಒಂದು ಟ್ಯಾಗ್ ಹಾಕೊಂಡಿದ್ದಾರೆ, ಕ್ರೈಸ್ತರು ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ, ಕ್ರೈಸ್ತರು ಬಂದು JDSಗೆ ಸಪೋರ್ಟ್ ಮಾಡ್ತಾರೆ. ಕ್ರೈಸ್ತರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿ ಒಂದೇ ಒಂದು ಕಾರಣ. ನೀವು 2018ರಿಂದ 19ರಿಂದ 23 ತನಕ ನಡೀತಲ್ಲ ಕ್ರೈಸ್ತರ ಮೇಲೆ ದೌರ್ಜನ್ಯ, ಕ್ರೈಸ್ತರ ಮೇಲೆ ನಡೀತಲ್ಲ ದಾಳಿಗಳು. ಒಬ್ಬರು ಯಾವೊಬ್ಬ ಶಾಸಕರು ನಮ್ಮ ಪರವಾಗಿ ಮಾತಾಡಿದ್ರ? ಎಷ್ಟು ಸಮಸ್ಯೆಗಳಾಯ್ತು ಕರ್ನಾಟಕದಲ್ಲಿ.
17 ಡಿಸ್ಟಿಕ್ ರ್ಯಾಲಿಗಳನ್ನ ಮಾಡಿದ್ದೀನಿ ನಾನು. ಅದಕ್ಕೋಸ್ಕರ ಇವತ್ತು ಬಿಜೆಪಿನ ನಾವು ತಿರಸ್ಕಾರ ಮಾಡ್ಲಿಕ್ಕೆ ಕಾರಣ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಒಗ್ಗಟ್ಟಾಗಿ ನೀರು 10 ವೋಟ್ ಕೂಡ ಇವತ್ತು ಬಿಜೆಪಿಗೆ ಬಿದ್ದಿಲ್ಲ. ಕಾರಣ ಏನಂದ್ರೆ ನೀವು ಮಾಡಿರ್ತಕ್ಕಂಥ ನೀವು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟುಗಳು ಇವತ್ತು ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಈ ಕಲ್ಯಾಣ ಕರ್ನಾಟಕದಲ್ಲೂ ಸಂಪರ್ಸನ್ ಬಿಜೆಪಿಗೆ ಅಂತ ಹೇಳಿ ನಿಂತ್ಕೊಂಡಿದ್ರು ಸುಮಾರು ಜನ. ಆದ್ರೆ ಚರ್ಚ್ಗಳಿಗೆ ಹೋಗ್ಬೇಕಲ್ಲ, ಜನಗಳು ಕ್ರೈಸ್ತರು ಬಂದು ಹೊರಗಡೆ ಇರಲ್ಲ, ಚರ್ಚ್ಗಳಲ್ಲಿ ಇರ್ತಾರೆ. ಆ ಚರ್ಚ್ಗಳಲ್ಲಿ ಹೋಗ್ಬೇಕಂದ್ರೆ ಇವ್ರು ಓಟ್ ಕೇಳಬೇಕಲ್ಲ, ಏನಂತ ಓಟ್ ಕೇಳ್ತಾರೆ? ಅಲ್ಲಿ ಹೋಗಿದ ತಕ್ಷಣ ಉಗಿದು ಬಿಟ್ಟು ಕಳಿಸ್ತಾರೆ ಇವ್ರನ್ನ. ಆಮೇಲೆ ನೀವು ಹೇಳಿದ್ರಿ ಸಂಜಯ್ ಜಾಗೀರ್ದಾರ್ ಅವರ ವಿಷಯದಲ್ಲಿ. ಸಂಜಯ್ ಜಾಗೀರ್ದಾರ್ ವಿಷಯದಲ್ಲಿ ಬಹಳಷ್ಟು ಜನ ಧ್ವನಿ ಎತ್ತಿದ್ದಾರೆ. ಆದ್ರೆ ಯಾರ ಧ್ವನಿಗೂ ಕಿವಿ ಕೊಟ್ಟಿದ್ದಾರೋ ಇನ್ನೊಂದು. ಮತ್ತೆ ನಮಗೆ ಕಾಂಗ್ರೆಸ್ ಪಕ್ಷ, ಈ ಕಾಂಗ್ರೆಸ್ ಪಕ್ಷದವರು ಒಂದು MLC ಕೊಡ್ಬೋದಾಗಿತ್ತು ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ. ಬಟ್ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ನಮ್ಮವ್ರನ್ನ ಮರೀತಾ ಇದ್ದಾರೆ ಇವರು. ಬಹಳಷ್ಟು ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ಒಂದು ಈ ಮತಾಂತರ ನಿಷೇಧ ಕಾಯ್ದೆ ಅದನ್ನ ಒಂದು ನಿಶ್ಚಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅದ್ರ ಬಗ್ಗೆ ಒಂದು ಇದು ಮಾಡಿದ್ದಾರೆ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಕಲ್ಯಾಣ ಕರ್ನಾಟಕ ಯುವ ಅಧ್ಯಕ್ಷ ಇಸಾಕ್ ಅಂತ ನನ್ನ ಹೆಸರು. ನಾವು ಇದು ಏನು ರ್ಯಾಲಿ ಮಾಡಿದೆವು ಮೊನ್ನೆ, ನಾವೆಲ್ಲರೂ ಜಮಾಯಿಸಿ ಒಂದು ಗುರುಗಳು ಮಾಡೋಂಥ ಕೆಲಸ ಮಾಡಿಲ್ಲ. ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಎಜುಕೇಷನ್ ಇಲ್ಲ. ಸೊ ನಾವು ಎಲ್ಲರಿಗೂ ಒಂದು ಎಜುಕೇಷನ್ ಕೊಡ್ಬೇಕಂತ ಹೇಳಿ ಒಂದು ರ್ಯಾಲಿ ಮಾಡಿಸಿದೆವು. ಮತ್ತು ಮುಂದೆ ನಮ್ಮ ಒಂದು ಯೂನಿಟಿ ಇಲ್ಲ, ಬಿದರ್ದಾಗ ಒಂದು ಯೂನಿಟಿ ರೆಡಿ ಮಾಡಬೇಕು. ಎಲ್ಲ ನಮ್ಮ ಕ್ರಿಶ್ಚಿಯನ್ದವ್ರಿಗೆಲ್ಲ ಒಂದು ಹೆಲ್ಪ್ ಆಗಬೇಕು. ಎಲ್ಲೊಂದು ಸಮಸ್ಯೆಗಳು ಇರ್ತಾವೆ, ಅದಕ್ಕೆಲ್ಲ ನಾವು ಎಲ್ಲರೂ ನಿಂತು ಹೋದ್ರೆ ಒಂದು ಕೆಲಸ ಆಯ್ತದ. ಮತ್ತು ನಾವಲ್ಲೆಲ್ಲ ಲೀಡರ್ಸ್ಗಳಾರ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿದಾಗ ಬಂದಾಗ ಒಂದು ಲೀಡರ್ಸ್ಗಳು ಯಾರೂ ಹೆಲ್ಪ್ ಮಾಡಿಲ್ಲ ನಮಗೆ. ಸೊ ಇಂಥವ್ರ ವಿಚಾರಗಳೆಲ್ಲ ಇಟ್ಕೊಂಡು ಇವತ್ತು ನಾವು ಕ್ರಿಶ್ಚಿಯಾನಿಟಿ ಅಂದ್ರೆ ಖಾಲಿ ಒಂದು ಓಟಿ ಒಂದು 500 ರೂಪಾಯಿ ಕಡಿಮೆ ಇವ್ರ ಹರ ಒಂದು ಏನೋ ಗಿರ್ನಿ ಕೊಟ್ಟರೆ ಅಂತ ಹರ ಅಂತ ಹೇಳಿ ಎಲ್ಲರ ತಲೆ ಮೈಂಡ್ಸೆಟ್ ಆಗ್ಯದ. ಅಂಥ ಮೈಂಡ್ಸೆಟ್ ಇದೊಂದು ರ್ಯಾಲಿ ಮುಖಾಂತರ ನಾವು ಎಲ್ಲರೂ ತೆಗೆದು ಹಾಕಿದ್ದೀವಿ ಇವತ್ತು. ಸೊ ಇಂಥ ಒಂದು ಉದ್ದೇಶಗಳೆಲ್ಲ ಇನ್ನು ಮುಂದೆ ಆಗಬೇಕು, ಇಲ್ಲ ಕಲ್ಯಾಣ ಕರ್ನಾಟಕ ತುಂಬ ನಡಿಬೇಕಂತ ಹೇಳಿ ಒಂದು ರ್ಯಾಲಿ ಮುಖಾಂತರ ಅಣ್ಣವ್ರ ನೇತೃತ್ವದಾಗ ನಮ್ಮ ನೇತೃತ್ವದಾಗ ಕುಂತು ಒಂದು ರ್ಯಾಲಿ ಮಾಡಿಸಿದ್ರು. ಎಲ್ಲರೊಂದು ವಿಷಯದಾಗ ಏನೋ ಒಂದು ಎಕ್ಸಾಂಪಲ್ ಕೊಟ್ಟು ಸರ್ ನಾವು ಬರ್ಲಿಕ್ಕೆ ಆಗಿಲ್ಲ ಹಂಗ ಅಂತ ಹೇಳಿ ಬಂದಿಲ್ಲ ಅವ್ರೆ. ಸುಮಾರು ಒಂದು 5,000 ಹುಡುಗರು ಎಲ್ಲ ನಮ್ಮದು ಹೆಣ್ಮಕ್ಳೆಲ್ಲ ಬಂದಿದ್ರು ಅವತ್ತು. ಅವರೆಲ್ಲ ಏನೋ ಪ್ರಶ್ನೆ ಕೇಳಬೇಕಾಗಿತ್ತು ತಗೋತೀನಿ ನಾನು. ಸೊ ಹಂಗೆಲ್ಲ ಕೇಳಿದ್ರು ಅಂದ್ರೆ ನಾವು ಏನೋ ಹೇಳಿ ಅವ್ರಿಗೆ ಸಮಜಾಯಿಸಿ ಮಟ್ಟಿ ಇಲ್ಲ ಅವ್ರು ಏನೋ ಕೆಲಸದಾಗ ಹರ ಬಿಸಿ ಹರ ಅಂತ ಹೇಳಿ ಕಳಿಸಿದ್ರು. ಅದೇ ಕ್ರೈಸ್ತರ ಕಡೆಗಣನೆ ನೋಡಿ. ಒಂದು ಎಕ್ಸಾಂಪಲ್, ಒಂದು 1,000 ಜನ ಬರ್ತಾರೆ ಅಂದ್ರೆ ಎಲ್ಲ ಲೀಡರ್ಗಳು ಬರ್ತಾರೆ. 4,500 ಜನರು ಅಷ್ಟು ಈಸಿ ಅಲ್ಲ. ಎಲ್ಲಿ 4,500 ಜನ ಎಲ್ಲಿ ಯೂತ್ಗಳನ್ನ ಸೇರಿಸ್ತಾರೆ? ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಲ್ಲ, ಬರ್ಬೋದಾಗಿತ್ತು, ಬಟ್ ಬಂದಿಲ್ಲ. ಟೋಟಲ್ ರ್ಯಾಲಿ ರಂಗಮಂದಿರ ದೊಡ್ಡ ಒಂದು 1,200 ಜನ, ಒಂದು 3,000 ಜನ ಹೊರಗಡೆನೇ ಇದ್ರಿಲ್ಲ.